ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ನಾನು ಸಿಂಪಲ್ಲಾಗಿ ಪುದೀನ ಚಟ್ನಿ ಮಾಡೋದು ಹೆಂಗೆ ಅಂತಂದು ಹೇಳಿ ತೋರಿಸ್ತೀನಿ. ಈ ಪುದೀನಾನ ಒಂದು ಅರ್ಧ ಕಟ್ಟು ಸೋಸಿ ತೊಳೆದಿಟ್ಕೊಂಡೀನಿ ರೀ. ಅದಕ್ಕೆ 3 ಮೆಣಸಿನ್ಕಾಯಿ ತೊಗೊಂಡೀನಿ. ಒಂದು ಅರ್ಧ ಬಟ್ಲದಷ್ಟು ಹಸಿ ಕೊಬ್ಬರಿ ರೀ. ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ನೋಡಿರಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಇದಕ್ಕೆ ಏನೇನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ. ಚಟ್ನಿ ಮಾಡೋಕೆ ನಾನು ಮಿಕ್ಸಿ ಬೆಳೆಸಾಕತ್ತಿಲ್ಲ, ಒಳ್ಳೆ ಬೆಳೆಸಾಕತ್ತೀನಿ. ಇದು ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡಿನಲ್ಲ, ಸಣ್ಣ ಹೆಚ್ಕೊಂಡಿನಲ್ಲ, ಅದನ್ನು ಫಸ್ಟ್ ಕುಟ್ಕೊತೀನಿ ರೀ. ಸ್ವಲ್ಪ ಸಣ್ಣ ಹಂಗೆ ಅದ್ರೊಳಗೆ ಮೆಣಸಿನ್ಕಾಯಿನ ಹಾಕ್ಕೊತೀನಿ. ಸ್ವಲ್ಪ ಹಿಂಗೆ ಕಟ್ ಮಾಡಿ ಈ ಥರ, ಅಂದರೆ ಬೇಗ ಸಣ್ಣ ಆಗುತ್ತೆ ಅಂತೇಳಿ. ನೋಡಿರಿ, ಈ ಥರ ಕುಟ್ಬೇಕು. ಸ್ವಲ್ಪ ಇಲ್ಲ ನೀರು ಸ್ವಲ್ಪ ಸಣ್ಣ ಹಂಗೆ. ನೋಡಿರಿ, ಈಗ ಅರ್ಧ ಸಣ್ಣ ಆಗೈತೆ ನೋಡಿರಿ. ಕೊಬ್ಬರಿ ಎಲ್ಲ ಇಷ್ಟು ಓಳೆಲ್ಲ ಹೋಗೈತಿ. ಈಗ ಇದಕ್ಕೆ ಪುದೀನ ಹಾಕ್ಕೊತೀನಿ ರೀ. ನೋಡಿರಿ, ಇದಿಷ್ಟು ಇದಕ್ಕೆ ಹಾಕಿ ಮತ್ತೊಮ್ಮೆ ಕುಟ್ತೀನಿ. ಈ ಥರ ಕೊಡ್ಬೇಕು, ಸ್ವಲ್ಪ ಸಣ್ಣ ಆಗೋ ಮಟ. ನೋಡಿರಿ, ಪುದೀನ ಹಾಕಿ ಕುಟ್ಟಿದ್ನೆಲ್ಲ ಹಿಂಗೆ ಹಸ್ರು ಆಯ್ತು ನೋಡ್ರಿ. ಅದು ಪುದೀನ ಸಣ್ಣ ಆಯ್ತು, ಸ್ವಲ್ಪ ಕೊಬ್ಬರಿನೂ ಸಣ್ಣ ಆಗೈತಿ. ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ತೊಳೆದಿಟ್ಕೊಂಡೇನಿ ರೀ, ಅದನ್ನು ಹಾಕ್ತೀನಿ. ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ರೀ. ಸಿಪ್ಪಿ ಸುಲಿಟ್ಕೊಂಡಿದ್ದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಒಂದಿಷ್ಟು ಹಸಿ ಶುಂಠಿ ರೀ. ಹಸಿ ಶುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಿ. ಹಸಿ ಶುಂಠಿ ಹಾಕ್ಕೊತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ಎಷ್ಟು ತೊಗೊತೈತೆ ಅಂಥೇಳಿ ಅದನ್ನು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಒಂದಿಷ್ಟು ಹಾಕ್ಕೊತೀನಿ ನಾನು. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಜೀರಿಗೆ ರೀ. ನೋಡಿರಿ, ಇದನ್ನು ಹಿಂಗೆ ಸಣ್ಣ ಹಂಗೆ ಹಿಂಗೆ ಕುಟ್ಟಬೇಕು. ಮಿಕ್ಸಿ ಆದ್ರೆ ಬೇಗ ಎಲ್ಲ ಬೆಳವಳ ಹಾಕಿ ಗರ ಅನ್ನಿಸ್ಬಿಟ್ರೆ ಸಣ್ಣ ಆಗಿಬಿಡ್ತೈತಿ. ಸ್ವಲ್ಪ ಕುಟ್ಟೋದಲ್ಲ ಸ್ವಲ್ಪ ಟೈಮ್ ತೊಗೊತೈತಿ. ನೋಡಿರಿ, ಆಲ್ಮೋಸ್ಟ್ ಸಣ್ಣಗೈತಿ. ಇದಕ್ಕೆ ಈ ಥರ ಇನ್ನೊಂದು ಸ್ವಲ್ಪ ಕುಟ್ಬೇಕ್ರಿ. ಈಗ ಒಂದು ಅರ್ಧ ನಿಂಬೆಹಣ್ಣು ಹೆಚ್ಚಿಟ್ಕೊಂಡ್ರಿ. ಒಂದು 5-6 ಹನಿ ನಿಂಬೆಹಣ್ಣು ಹಿಂಡ್ಕೊತೀನಿ. ಈ ಥರ ಸಿಪ್ಪೆ ತೆಗಿತೀನಿ. ನೋಡಿರಿ, ಈಗ ಆಲ್ಮೋಸ್ಟ್ ಸಣ್ಣ ಆಗೈತಿ. ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಕಪ್ ಮೊಸರು ತೊಗೊಂಡೀನಿ ರೀ ನಾನು, ಸಣ್ಣ ಲೋಟದಲ್ಲಿ. ಅದನ್ನು ಸ್ವಲ್ಪ ಹಾಕ್ತೀನಿ ರೀ. ಈ ಥರ ಒಂದು ಅರ್ಧ ಮೊಸರು ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಇದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಬೇಕು. ಇದು ಒಳ್ಳಕ್ಕೆ ಕೊಟ್ಟಿದ್ದು ಇಷ್ಟು ಸಣ್ಣ ಆಗುತ್ತೆ ರೀ. ಅದು ಗ್ರೈಂಡರ್ ಆದ್ರೆ ಸಣ್ಣಗೆ ಆಗುತ್ತೆ, ತೀರಿ ಸಣ್ಣ ಆಗುತ್ತೆ. ನೋಡಿರಿ, ಈ ಥರ ಮಿಕ್ಸ್ ಮಾಡಬೇಕು. ನೋಡಿರಿ, ಎಲ್ಲ ಕುಟ್ಟಿದ್ದೆಲ್ಲ ಆಗಿದೆ, ಸಣ್ಣ ಆಗೈತಿ. ಈಗ ನಾನು ತೆಗಿತೀನಿ ರೀ ಇದನ್ನ. ಒಳ್ಳ ಕುಟ್ಟಿ ಅವಾಗಿಂದ ಮಾಡ್ಕೊಂಡು ತಿಂತಿದ್ರಲ್ರಿ, ಅದು ಸೂಪರ್ ಇರ್ತೈತೆ. ಈಗ ಯಾರಿಗೂ ಟೈಮ್ ಇರೋಂಗಿಲ್ಲ, ಮನೆಗೆ ಒಳ್ಳನೂ ಇರೋಂಗಿಲ್ಲ. ನೋಡಿರಿ, ಈ ಥರ ಮನೆಗೆ ಇಂಡಿಕೆಲ್ಲ ಒಳ್ಳೆ ಅದೈತಂದ್ರೆ ಮಾಡಿ ನೋಡಿರಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಎಲ್ಲದು ಹಸಿದು ಹಾಕಿರ್ತೀವಲ್ರಿ, ಏನು ಬೇಯಿಸಿರೋಂಗಿಲ್ಲ. ಮತ್ತು ಮಿಕ್ಸಿಗೆ ಹಾಕಿದ್ರು ಎಲ್ಲ ಸುಟ್ಟು ಬಂದುಬಿಡ್ತೈತೆ ಅದು. ನೋಡಿರಿ, ಇದಕ್ಕೇನು ಯಾವ ಒಗ್ಗರಣೆ ಹಾಕೋಂಗಿಲ್ಲ, ಏನಿಲ್ಲ ರೀ. ಬರೀ ಹಸಿದಷ್ಟು ಹಿಂಗೆ ಕುಟ್ಕೊಂಡು ಚಪಾತಿ ಆಗಾದ್ರೂ ತಿನ್ಬೋದು, ಬಿಸಿ ಅನ್ನದಾಗಾದ್ರೂ ಉಣ್ಬೋದು, ಬಿಸಿ ರೊಟ್ಟಿದಾಗಾದ್ರೂ ತಿನ್ಬೋದು. ನೋಡಿರಿ, ಮನೆಗೆ ಒಳ್ಳಿತ್ತಂದ್ರೆ ಇಂಡಿಕಲ್ ಅಂತೂ ಎಲ್ಲರ ಮನೆಗೆ ಇದ್ದಿರ್ತೈತಿ. ಅದ್ರೊಳಗೆ ಹಿಂಗೆ ಈ ಥರ ಅರ್ದು ನೋಡಿರಿ, ಭಾರಿ ಮಸ್ತ್ ಬರ್ತೈತೆ ರೀ. ಟೇಸ್ಟ್ ಮಾತ್ರ ಭಾರಿ ಸೂಪರ್ ಇರ್ತೈತಿ. ಮಿಕ್ಸಿ ಹಾಕಿದ್ರೆ ಅದು ಏನಾಗುತ್ತೆ ರೀ, ನಾವು ಎಷ್ಟೋ ಏನೋ ಅದು ಹಾಕಿದ್ರೂ ಅದು ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ, ಇದ್ರಂಗೆ ಬರೋಂಗಿಲ್ಲ. ಹಂಗಾಗಿ ಹಿಂದಿನ ಕಾಲದೊಳಗೆ ಎಲ್ಲರೂ ಒಳ್ಳೊಳಗೆ ಕುಟ್ಟಿ ಹಸಿದ ತಿಂತಿದ್ರು. ಹಂಗಾಗಿ ಅಷ್ಟು ದಿವಸ ಬದುಕಿದ್ರೆ ನಾವೆಲ್ಲರೂ ಫಾಸ್ಟ್ ಅಂತಂದು ಹೇಳಿ ಈ ಥರ ಹೊಂಟೀವಿ. ಕಾಲ ತಕ್ಕಂಗೆ ಹೋಗ್ಬೇಕ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ನೋಡಿರಿ, ಈ ಥರ ಒಳ್ಳಿದ್ರೆ ಮನೆ ನಿಮಗೆ ಟೈಮ್ ಇತ್ತಂದ್ರೆ ಈ ಥರ ಮಾಡ್ಕೊಂಡು ಕೊಡ್ರಿ. ಹುಡ್ರು ಚಪಾತಿಯಾಗ ರೊಟ್ಟಿಯಾಗೆಲ್ಲ ತಿಂತಿರ್ತಾರೆ.
ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.